ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಇವತ್ತು ಸಾಮಾಜಿಕ ಸಮಸ್ಯೆ ಅಂತಂದರೆ ಹಲವಾರು ವಿಚಾರಗಳ ಬಗ್ಗೆ ನಾವು ಗಮನ ಕೊಡ್ತೀವಿ. ಅದರಲ್ಲಿ ಕೌಟುಂಬಿಕ ಸಮಸ್ಯೆ ಅಂತಂದಾಗ ಹಲವಾರು ವಿಚಾರಗಳ ಬಗ್ಗೆ ಸಾಮಾಜಿಕವನ್ನು ಮಾತಾಡ್ಕೋತೀವಿ. ಅವ್ರ ಮನೇಲಿ ಹೀಗಂತೆ, ಇವ್ರ ಮನೇಲಿ ಹಾಗಂತೆ, ಅವ್ರ ಮನೇಲಿ ನೆಮ್ಮದಿನೇ ಇಲ್ವಂತೆ, ಅವ್ರು ಯಾವಾಗಲೂ ಹೊರಗಡೆ ಪಾರ್ಕ್ಲಿ ಬಂದು ಕೂತಿರ್ತಾರೆ, ಅವ್ರ ಮನೇಲಿ ವಯಸ್ಸಾಗಿದೆ ಪಾಪ ಅದನ್ನು ನೋಡ್ಕೊಳ್ಳದೆ ಯಾವಾಗಲೂ ಬಂದು ದೇವಸ್ಥಾನದಲ್ಲಿ ಕೂತಿರ್ತಾರೆ, ಅವ್ರಿಗೆ ತುಂಬ ಇಷ್ಟ ಮಕ್ಕಳ ಜೊತೆ ಮೊಮ್ಮಕ್ಕಳ ಜೊತೆ ಆಟ ಆಡಬೇಕು, ಖುಷಿಯಾಗಿರಬೇಕು ಅಂತ. ಆದರೆ ಈ ಇಳಿ ವಯಸ್ಸಲ್ಲೂ ಕೂಡ ಮನೆಗೆ ಎಂಟ್ರಿ ಆದರೆ ಸಾಕು ಯಾವುದಾದ್ರು ಒಂದು ಜಗಳ ಕದನ. ಆದರೂ ಎಲ್ಲರೂ ಅನ್ಯೋನ್ಯವಾಗೇ ಇದ್ದಾರೆ. ಒಂದು ಸ್ವಲ್ಪ ಹೊತ್ತು ಮಾರಾಮರಿ ಜಗಳ ನಡೀತದೆ, ಆದರೆ ಇದಕ್ಕಿದ್ದಂಗೆ ಎಲ್ಲರೂ ಚೆನ್ನಾಗಾಗ್ಬಿಡ್ತಾರೆ. ಈ ಥರ ಹಲವಾರು ವಿಚಾರಗಳನ್ನು ನಾವು ಸಾಮಾಜಿಕವಾಗಿ ನಡೀತಕ್ಕಂಥದ್ದನ್ನ ನಾವು ನೋಡ್ತಾ ಇರ್ತೀವಿ. ಎಷ್ಟೋ ಕುಟುಂಬಗಳು, ನಮ್ಮ ಕುಟುಂಬಗಳೇ ಆಗಿರ್ಬೋದು, ನಮ್ಮ ಸ್ನೇಹಿತರ ಕುಟುಂಬಗಳೇ ಆಗಿರ್ಬೋದು, ನಮ್ಮ ಬಂಧು ಬಾಂಧವರ ಕುಟುಂಬ ಆಗಿರ್ಬೋದು, ಇವತ್ತು ಎಲ್ಲರೂ ಏನಾದ್ರು ಒಂದು ಸ್ವಲ್ಪ ಕೆಮ್ಮಿದ್ರೆ ಸಾಕು, ಓ ಈ ಥರ ಅಂತ ಇವ್ರ ಮನೇಲಿ ಅಂತ ಆಡ್ಕೊಳ್ತಕ್ಕಂಥ ಜನ ನಾವು ಭಾಳಷ್ಟಿದ್ದೀವಿ. ಆದರೆ ಕೆಲವರಿಗೆ ಎಷ್ಟೋ ಜನ ಸ್ವಲ್ಪ ಈ ಮಾನ ಮರ್ಯಾದೆಗೆ ಅಂತಕ್ಕಂಥ ಭಾಳಷ್ಟು ಜನ ಈ ಥರ ಎಲ್ಲ ಆಡಿಕೊಂಡು ಹೊರಗಡೆ ಬರೋದಕ್ಕೆ ನಾಚಿಕೆ ಪಡ್ಕೋತಿರ್ತಾರೆ. ಅಯ್ಯೋ ನಮ್ಮನೇಲಿ ಈ ಥರ ನಡೀತಾ ಇದೆ, ಏನು ಎತ್ತಂತ ಗೊತ್ತಿಲ್ಲ, ಕ್ಷುಲ್ಲಕ ಕಾರಣಗಳಿಗೆ ನಮ್ಮಲ್ಲಿ ಇದಕ್ಕಿದಂಗೆ ವಾರ ನಡೆದೋಗ್ತದೆ. ಆದರೆ ಹೇಗೆ ಹೊರಗಡೆ ತಲೆ ಎತ್ಕೊಂಡು ಬರೋದು ಹೇಗೆ ಅನ್ನೋ ಲೆಕ್ಕಾಚಾರದಲ್ಲಿ ಭಾಳ ಜನ ನೋಡ್ತಿರ್ತಾರೆ. ಇದು ಕುಟುಂಬ ಸದಸ್ಯರಾಗ್ತಕ್ಕಂತಹ ಭಿನ್ನಾಭಿಪ್ರಾಯಗಳು, ದ್ವೇಷ ಅಸೂಯೆಗಳು ಅಂತಂದ್ರೂ ಕೂಡ ಅದು ಯಾವುದೂ ಇರೋದಿಲ್ಲ. ಅಲ್ಲಿ ಯಾವುದು ಮನಸ್ತಾಪಗಳು, ಬೇಗುದಿಗಳು ಯಾವಾಗಲೂ ಕೂಡ ಬೆಳವಣಿಗೆ ಆಗುವಂಥದ್ದು ಯಾವುದೂ ಇಲ್ಲ. ಅಥವಾ ದ್ವೇಷ ಅಸೂಯೆಗಳು ಅಭಿವೃದ್ಧಿ ಆಗ್ತಕ್ಕಂಥ ಲೆಕ್ಕಾಚಾರದ ಯಾವುದೂ ಇರೋದಿಲ್ಲ. ಎಲ್ಲರೂ ಚೆನ್ನಾಗಿರ್ತಾರೆ, ಎಲ್ಲ ಆಟ ಪಾಠ ಅದು ಇದು ಟಿ ವಿ ನೋಡ್ಕೊಂಡು ಆರಾಮಾಗಿರ್ತವೆ. ಸಣ್ಣ ವಿಷಯಗಳು ಇದಕ್ಕಿದ್ದಂಗೆ ಗೊತ್ತಿಲ್ಲ. ಇದೆಲ್ಲ ಕಡೆ ನಡೀತಕ್ಕಂತಹ ಈ ಘಟನೆಗಳು ಒಬ್ಬರಿಂದೊಬ್ಬರಿಗೆ ಒಂಥರ ಹೇಗೆ ಆಗುತ್ತೆ ಅಂದರೆ ಇದು ಏನು ನಡೀತಾ ಇದೆ ಅಂತಕ್ಕಂಥ ಲೆಕ್ಕಾಚಾರದ ಗೊತ್ತಿರಲ್ಲ. ಯಾಕಂದರೆ ಒಬ್ಬೊಬ್ಬರು ಒಂದೊಂಥರ ಹೇಳಿ ತಲೆ ಕೆಡಿಸ್ಬಿಟ್ಟಿರ್ತಾರೆ. ಆದರೆ ಇವತ್ತು ನಾವು ಹೇಳ್ತಕ್ಕಂಥ ಲೆಕ್ಕಾಚಾರ, ಇವತ್ತು ನಾವು ಕೊಡ್ತಕ್ಕಂಥ ಪರಿಹಾರ, ಇಂಥ ಯಾವುದೇ ತೊಂದರೆಗಳು, ತಾಪತ್ರೆಗಳು, ಗಲಾಟೆಗಳು, ಭಿನ್ನಾಭಿಪ್ರಾಯಗಳು ಏನೇನು ನಡೀತಾ ಇರಲಿ ಅದೆಲ್ಲವನ್ನು ನಾಶ ಮಾಡಿ ನಿಮ್ಮ ಮನೆಯಲ್ಲಿ ಸುಖ, ಸಂತೋಷ, ನೆಮ್ಮದಿ ಮತ್ತು ದೈವತ್ವವನ್ನು ಸೃಷ್ಟಿ ಮಾಡ್ತಕ್ಕಂತಹ ಆ ಒಂದು ಅಪೂರ್ವವಾಗಿರ್ತಕ್ಕಂಥ ಒಂದು ವಸ್ತುವನ್ನು ನಾವು ನಿಮಗೆ ತೋರಿಸ್ಕೊಡ್ತೀವಿ. ಯಾಕಂದರೆ ಇದು ಗೊತ್ತಿದೆ. ನಾನು ಭಾಳಷ್ಟು ಕಾರ್ಯಕ್ರಮ ಹೇಳ್ತಾ ಇದ್ದೀನಿ, ಎಲ್ಲ ಗೊತ್ತಿದೆ ನಿಮಗೆ. ಆ ಗೊತ್ತಿರೋದನ್ನ ಯಾವ ರೀತಿ ಬಳಕೆ ಮಾಡ್ಕೋಬೇಕು, ಅದರ ಮಹತ್ವ ಏನು, ಅದರ ಪ್ರಾಮುಖ್ಯತೆ ಏನು, ಅದರ ಬಳಕೆ ಹೇಗೆ ನಾವು ನಡ್ಕೋತಾ ಇದ್ದೀವಿ ಅನ್ನೋ ಬಗ್ಗೆ ನಮ್ಮಲ್ಲಿ ಇಲ್ಲ. ಯಾಕಂದರೆ ನಾವೆಲ್ಲ ಭಾಳ ಆಧುನಿಕ ಯುಗದ ಕಡೆ ಸಾಕ್ತಾ ಇದ್ದೀವಿ. ನಾವು ಅಲ್ಲೋಗ್ಬಿಟ್ಟಿದ್ದೀವಿ, ಇಲ್ಲೋಗ್ಬಿಟ್ಟಿದ್ದೀವಿ. ಇವೆಲ್ಲ ಏನು ಗೊತ್ತಾ, ನೀವು ಎಲ್ಲೇ ಹೋಗಿ ಏನೇ ಮಾಡಿ ಆಯಿತಾ, ಆದರೆ ಆ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಆ ಲೆಕ್ಕಾಚಾರಗಳು ಯಾವತ್ತೂ ಚೇಂಜ್ ಆಗೋದೇ ಇಲ್ಲ ವೀಕ್ಷಕರೇ. ಆ ಲೆಕ್ಕಾಚಾರಗಳು ಚೇಂಜ್ ಆಗಕ್ಕೆ ಸಾಧ್ಯ ಇಲ್ಲ ಅಂದರೆ ನಾವು ಪ್ರಕೃತಿಯ ಸಂಗಮದಲ್ಲಿ ಬದುಕ್ತಾ ಇದ್ದೀವಿ. ಆ ಪ್ರಕೃತಿ ಸಂಗಮದಲ್ಲಿ ನೆಗೆಟಿವ್ ಉಂಟು, ಪಾಸಿಟಿವ್ ಉಂಟು. ಇದು ಒಂದಾಯ್ತಲ್ವಾ. ಈಗ ಯಾವುದೋ ಒಂದು ನೋಡೋಕೆ ಹೋಯ್ತು ಅಂದಾಗ ಒಂದು ರಸ್ತೆನಲ್ಲೋ ಎಲ್ಲೋ ಒಂದು ಕಡೆ ಹೋಯ್ತು, ಇದಕ್ಕಿದ್ದಂಗೆ ಅವನಿಗೆ ರಸ್ತೆಯಲ್ಲೇ ಜಗಳ ಶುರು ಆಗ್ಬಿಟ್ಟಿರ್ತದೆ. ನಿಮ್ಗೆ ಗೊತ್ತೇ ಆಗೋದಿಲ್ಲ. ಅವ್ನು ಗಾಡಿ ತೊಗೊಂಡು ಹೋಗೋದು, ಕಾರ್ ತೊಗೊಂಡು ಹೋಗೋದು, ಏನೋ ಮಾಡಿ ಆಗ್ತಾನೆ ಬಂದಿರ್ತಾನೆ ಪಾಪ. ಅವ್ನು ಏನು ಮಾಡಿದ ಸುಮ್ಮನೆ ಹಿಂದೆ ಯಾರೋ ಗುದ್ಬಿಟ್ಟು ಅವರೇ ಜಗಳ ಶುರು ಮಾಡಿಬಿಡ್ತಾರೆ. ನೋಡೋದು ಕಟ್ ಮಾಡೋದು ಅದು ಹೊಸ ಗಾಡಿ, ಆ ಹೊಸ ಗಾಡಿಗೆ ಬಂದು ಗುದ್ಬಿಟ್ಟಿರ್ತಾರೆ. ಒಂದು ರಸ್ತೆಯಲ್ಲಿ ಆಗ್ತಕ್ಕಂತಹ ಜಗಳ ಕದನಗಳು ಕೂಡ ಇದ್ದಕ್ಕಿದ್ದಂಗೆ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. ಆ ರೀತಿ ಆಗ್ತಕ್ಕಂಥ ಲೆಕ್ಕಾಚಾರಗಳು ನಡೀತಕ್ಕಂಥದ್ದು ಆ ಹೊಸ ಗಾಡಿ ಆಗ್ತಾನೆ ತಂದಿರ್ತಾನೆ, ಅದ್ರ ಮೇಲೆ ಒಂದಷ್ಟು ವ್ಯತ್ಯಾಸಗಳಾಗೋಗ್ತದೆ. ಅದಾದಮೇಲೆ ಒಂದು ಹೊಸ ಮನೆ ತಗೊಳ್ತಾರೆ. ಹೊಸ ಮನೆ ತಗೊಂಡಾಗ ಎಲ್ಲರೂ ಚೆನ್ನಾಗಿರ್ತಾರೆ ಕಟ್ಟೋ ಸಮಯದಲ್ಲಿ. ಅದು ಫಿನಿಶಿಂಗ್ ಆಗ್ತಾ ಇದ್ದಂಗೆ ಒಂದು ಲುಕ್ ಸ್ಟಾರ್ಟ್ ಆಗದಂಗೆ ಅಕ್ಕಪಕ್ಕದಲ್ಲಿ ಸುಮ್ಮನೆ ಕಿರಿಕಿರಿ. ನೀವು ಗಾಡಿ ನಿಲ್ಲಿಸಬೇಡಿ, ನೀವು ಪಾರ್ಕಿಂಗ್ ಮಾಡಬೇಡಿ, ನಿಮಗೆ ಜನ ಸೇರಿಸ್ಬೇಡಿ, ನೀವು ಬಾಡಿಗೆ ಕೊಡ್ತಾ ಇದ್ದೀರಾ, ಬಾಡಿಗೆ ಕೊಟ್ಟರೆ ವೆಜಿಟೇರಿಯನ್ ಕೊಡಿ, ನಾನ್ ವೆಜಿಟೇರಿಯನ್ ಕೊಡಬೇಡಿ, ನಾವು ವೆಜಿಟೇರಿಯನ್ನು, ನಮ್ಮ ನಾನ್ ವೆಜಿಟೇರಿಯನ್ ಆಗಲ್ಲ. ಈ ಥರ ಅನ್ನೆಸರಿ ಕಿರಿಕಿರಿ, ಟಾರ್ಚರ್ಗಳು, ಹಿಂಸೆಗಳು ಶುರು ಆಗ್ತದೆ. ಎಷ್ಟೋ ಜನ ಈ ಥರ ಎಲ್ಲ ನೋಡಿಕೊಂಡು ಯಾಕಾದರೂ ಬಂದುವಪ್ಪ ನಾವಿಲ್ಲಿ ಅಂತ ಒಂದು ಲೆಕ್ಕಾಚಾರದಲ್ಲಿ ಇವತ್ತು ಕೂಡ ಕೊರಗ್ತಾ ಇರ್ತಾರೆ. ಅಂದರೆ ಕೆಲವು ಲೆಕ್ಕಾಚಾರಗಳೇ ಹಾಗೆ ನಮಗೆ ಗೊತ್ತಿಲ್ಲದೇ ಉತ್ಪನ್ನ ಆಗಿರ್ತವೆ. ಮೊದಲೆಲ್ಲ ಭಾಳ ಚೆನ್ನಾಗಿರ್ತದೆ, ಆಮೇಲೆ ಹೋಗ್ತಾ ಬೇರೆ ಬೇರೆ ರೀತಿಯಾದಂಥ ಒಂದು ಕಿಷ್ಕಿಂದ ಸಮಸ್ಯೆಗಳು ನಮಗೆ ಗೊತ್ತಿಲ್ಲದೆ ನಮ್ಮ ಸುತ್ತಮುತ್ತ ಉತ್ಪತ್ತಿ ಆಗ್ತವೆ. ಒಂದು ವ್ಯಾಪಾರ ಮಾಡೋಕೆ ಹೋದಾಗಲೂ ಕೂಡ ಅಷ್ಟೇ, ವ್ಯಾಪಾರ ತುಂಬ ಚೆನ್ನಾಗಿ ನಡೀತಾ ಇರ್ತದೆ. ಆ ವ್ಯಾಪಾರ ಚೆನ್ನಾಗಿ ನಡೀತಿದ್ರು ಕೂಡ ಇದಕ್ಕಿದ್ದಂಗೆ ಆ ಕಸ್ಟಮರ್ಸ್ಗಳೇ ಸುಮ್ಮನೆ ಜಗಳ ಶುರು ಮಾಡಿಬಿಡ್ತಾರೆ. ನೀನು ಅದನ್ನು ಕಮ್ಮಿ ಕೊಟ್ಟಿದ್ಯಾ, ತೂಕ ಇದು ಕಮ್ಮಿ ಕೊಟ್ಟಿದ್ಯಾ, ನೋಡಿ ಇದು ಕ್ವಾಲಿಟಿ ಇಲ್ಲ, ಮೊದಲೆಲ್ಲ ಚೆನ್ನಾಗಿ ಕೊಡ್ತಾ ಇದ್ದೆ, ನೋಡಿ ಹಿಂಗೆ ಕೊಟ್ಟಿಲ್ಲ, ನೋಡಿ ಆ ಪಕ್ಕದ ಮೇಲೆ ಅಷ್ಟು ರೇಟ್ ಕೊಡ್ತಾನೆ, ಅವನ ಕ್ವಾಲಿಟಿ ಹೆಂಗಿದೆ, ನಿಂದು ಕ್ವಾಲಿಟಿ ಸರಿ ಇಲ್ಲ, ಇಷ್ಟು ರೇಟ್ ಹಾಕಿದ್ಯಾ. ಈಗ ಇದಕ್ಕಿದ್ದಂಗೆ ಎಲ್ಲ ಚೆನ್ನಾಗಿರುತ್ತಲ್ಲಿ, ಬಟ್ ಅವನು ಕಣ್ಣಿಗೆ ಕಾಣಿಸುವಂಥ ಪದಾರ್ಥಗಳಾಗಿರ್ತದೆ.
ಯಾಕಂದ್ರೆ ಇವತ್ತು ವ್ಯವಹಾರ ವ್ಯಾಪಾರ ಅಂತಂದಾಗ ಸಿಕ್ಕಾಪಟ್ಟೆ ಕಾಂಪಿಟೇಷನ್. ನಾನದು ನಮ್ಮಪ್ಪ ಇನ್ನೊಬ್ರು ಇರ್ತಾನೆ. ಆದರೆ ಅಲ್ಲಿ ಎಲ್ಲರೂ ಕೂಡ ಆ ಒಳ್ಳೆತನ, ಆ ಒಳ್ಳೆ ಇದು ಕ್ವಾಲಿಟಿ, ಇದು ಕ್ವಾಂಟಿಟಿ ಎಲ್ಲ ಮೇಂಟೈನ್ ಮಾಡ್ತಿದ್ರು ಕೂಡ ಅದನ್ನು ಗ್ರಾಹಕರಿಗೆ ತಲುಪಿಸುವಂಥ ಲೆಕ್ಕಾಚಾರದಲ್ಲಿ ತುಂಬ ಶ್ರಮ ಪಡೆದಿದ್ರು ಕೂಡ ಕೆಲವು ಗ್ರಾಹಕರು ಇದಕ್ಕಿದಂಗೆ ಅವರಲ್ಲಿ ಏನಾಗುತ್ತೆ ಅಂದರೆ ಅದು ಏನು ಕಾಣಿಸುತ್ತೋ ಗೊತ್ತಿಲ್ಲ, ಇವ್ರು ಕರೆಕ್ಟಾಗಿ ಕೊಟ್ಟಿರ್ತಾರೆ. ಆದರೆ ಅವ್ರ ಮೇಲೆ ಏನಾಗುತ್ತೆ ಅಂದರೆ ಇದಕ್ಕಿದಂಗೆ ಜಗಳಗಳು ಕದಗಳು ಮಾಡಿ ಅಪಪ್ರಚಾರ ಮಾಡಕ್ಕೆ ಬಿಡ್ತಾರೆ. ಇವ್ರು ಹಂಗಿಲ್ಲ ಹಿಂಗಿಲ್ಲ ಹಿಂಗಿಲ್ಲ ಹಂಗಿಲ್ಲ ಅಂತೇಳಿ. ಎಷ್ಟು ಜನ ನಡೆದಿದೆ ಇವತ್ತು, ಅದು ಚೆಕ್ ಮಾಡ್ಕೊಳ್ಬೇಕು. ನೋಡೋಣ, ಇದೊಂದಾಯ್ತಲ್ವಾ. ನೆಕ್ಸ್ಟ್ ಒಂದು ಉದ್ಯೋಗ ಅಂತ ಬಂದಾಗ ಅದು ಸರ್ಕಾರಿ ಆಗಿರ್ಬೋದು, ಅರೆ ಸರ್ಕಾರಿ ಆಗಿರ್ಬೋದು, ಗೌರ್ಮೆಂಟ್ ಅಂದರೆ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಅಥವಾ ಪ್ರೈವೇಟ್ ಉದ್ಯೋಗ ಆಗಿರ್ಬೋದು, ಪ್ರೈವೇಟ್ ಉದ್ಯೋಗಗಳಾಗಿರ್ಬೋದು. ಇಲ್ಲೆಲ್ಲ ಎಷ್ಟೇ ಶ್ರಮಪಟ್ಟು ಏನೇ ಮಾಡೋಕ್ಕೋದ್ರೂ ಕೂಡ ಏನಾದರೂ ಒಂದು ಕೊಂಕು ನಿಮ್ಮ ಮೇಲೆ ನಡೀತಾನೆ ಇರ್ತದೆ. ಯಾಕಂದರೆ ಹೌದು ಸರಿ ಇಲ್ಲ, ಮೊದಲೆಲ್ಲ ಚೆನ್ನಾಗಿದ್ರು, ಇತ್ತೀಚೆಗೆ ಬಹಳ ಕಳ್ಬೀಳ್ತಾ ಇದ್ದಾರೆ, ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಬಹಳ ಓತ್ಲ ಹೊಡಿತಾರೆ, ನಾವು ಇಷ್ಟೆಲ್ಲ ನಾವು ಕೊಟ್ಟರು ಕೂಡ ಟಾರ್ಗೆಟ್ ಕೊಟ್ಟರು ಕೂಡ ರೀಚ್ ಆಗ್ತಾ ಇಲ್ಲ, ಇಷ್ಟು ಫೈಲ್ ಕ್ಲಿಯರ್ ಮಾಡೋದು ಫೈಲ್ ಕ್ಲಿಯರ್ ಮಾಡ್ತಿಲ್ಲ, ಸುಮ್ಮನೆ ಏನೋ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ ಮನೆಯಲ್ಲಿ. ಇವೆಲ್ಲ ಒಂದು ರೀತಿ ವಾತಾವರಣಗಳು ಮನೆ ಆಚೆ ಕಡೆ ಪಿಸ 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 ಅಂತ ಶುರು ಆಗುತ್ತೆ ನಿಮ್ಮ ಅಕ್ಕಪಕ್ಕದಲ್ಲೇ. ಅದು ನಮಗೆ ಗೊತ್ತೇ ಆಗೋದಿಲ್ಲ. ಅದು ಒಂದ್ಸರಿ ತಾರಕಕ್ಕೆ ಹೋಗಿದಾಗ ದೊಡ್ಡವರೇ ಬಂದು ಅಟ್ಯಾಕ್ ಮಾಡ್ತಾರೆ ಇವ್ರಿಗೆ. ಏನಪ್ಪ ಈ ಥರ ಎಲ್ಲ ಆಫೀಸೆಲ್ಲ ಮಾತಾಡ್ಕೊಳ್ತಾ ಇದ್ದಾರೆ ಹಾಗೆ ಹೀಗೆ ಅಂತ. ಅವನಿಗೆ ದಿಕ್ಕೇ ತೋಚೋದಿಲ್ಲ. ಅವನಿಗೆ ಮನೆಯಲ್ಲಿಯೂ ಶುರುವಾದಂಥ ಪ್ರಾಬ್ಲಮ್ಮು ರಸ್ತೆಯಲ್ಲಿ ಶುರು ಆಗ್ತದೆ. ರಸ್ತೆಯಲ್ಲಿ ಶುರುವಾದಂಥ ಒಂದು ಪ್ರಾಬ್ಲಮ್ಮು ವ್ಯವಹಾರ ವ್ಯಾಪಾರ ಶುರು ಆಗ್ತದೆ. ಅಲ್ಲಿ ಶುರುವಾದಂಥ ಒಂದು ಪ್ರಾಬ್ಲಮ್ಮು ಉದ್ಯೋಗದಲ್ಲಿ ಶುರು ಆಗ್ತದೆ. ಉದ್ಯೋಗ ಶುರು ಆಗ್ತಕ್ಕಂಥ ಒಂದು ತೊಂದರೆಗಳು, ಸಾಪತ್ರೆಗಳು, ಮಾನಸಿಕವಾಗಿ ಆ ವ್ಯಕ್ತಿ ಜರ್ಜಿತರಾಗ್ತಾನೆ. ಇದು ಹೆಣ್ಮಕ್ಳಿಗೂ ಆಗುತ್ತೆ, ಗಂಡು ಮಕ್ಳಿಗೂ ಆಗುತ್ತೆ. ಈ ರೀತಿ ಹಲವಾರು ಜನ ಹಲವಾರು ಪ್ರಾಬ್ಲಮ್ಸ್ಗಳನ್ನು ಇವತ್ತು ಫೇಸ್ ಮಾಡ್ತಿರೋದ್ರಿಂದ ಇದಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂಥ ಕಾರಣವನ್ನು ಹುಡುಕೋದ್ರಲ್ಲಿ ಎಡುತ್ತಾ ಇರೋದ್ರಿಂದ ಇದಕ್ಕೆ ಪರಿಷ್ಕಾರಗಳೇ ಸಿಗದೆ ಇವತ್ತು ತುಂಬ ಜನ ಒದ್ದಾಡ್ತಿದ್ದಾರೆ. ಆದರೆ ಇದರ ಮೂಲ ಶುರು ಆಗ್ತಕ್ಕಂಥದ್ದು ಮನೆಯಿಂದನೇ. ಅಲ್ಲಿಗೆ ಆ ಮನೆಯಲ್ಲಿ ಉತ್ಪನ್ನ ಆಗ್ತಕ್ಕಂತಹ ಈ ಭಿನ್ನಾಭಿಪ್ರಾಯಗಳು, ಈ ಕಷ್ಟಕೋಟೆಗಳು, ಈ ಜಗಳಗಳು, ಕದನಗಳು, ಯಾಕಂದರೆ ಕೆಲವರು ಸೂಕ್ಷ್ಮವತಿ ಇರ್ತಕ್ಕಂಥ ತುಂಬ ಜನ ಇರ್ತಾರೆ, ಹೆಣ್ಮಕ್ಳು ಅದರಲ್ಲಿ ಎಸ್ಪೆಷಲಾಗಿ. ಮನೇಲಿ ಏನಾದ್ರು ಒಂದು ಅಂದುಬಿಟ್ಟ ಅಂದರೆ ಅದನ್ನು ಆಫೀಸ್ ತೊಗೊಂಡು ಹೋಗ್ತಾರೆ. ವ್ಯವಹಾರ ವ್ಯಾಪಾರ ಮಾಡ್ತಿದ್ರೆ ಅಲ್ಲಿಗೂ ಅದು ತೊಗೊಂಡು ಹೋಗ್ತಾರೆ. ಅದು ಮನಸ್ಸಲ್ಲೇ ಗುಯ್ ಅಂತಿರ್ತದೆ. ಯಾವತ್ತು ಏನೂ ಮಾತಾಡಿದ್ವಲ್ಲ, ಇವ್ರು ಹಿಂಗೆ ಅಂದ್ಬಿಟ್ರಲ್ಲ, ಯಾವತ್ತು ನನ್ನ ಆಚೆ ಹೋಗ್ ಅಂತ ಹೇಳಿಲ್ವಲ್ಲ, ಇವತ್ತು ಅಂದ್ಬಿಟ್ರಲ್ಲ, ನನಗೆ ಎಲ್ಲ ನಾನೇ ನೋಡ್ತೀನಿ, ಎಲ್ಲ ನಾನೇ ಮಾಡ್ತಾ ಇದ್ದೀನಿ, ಇವ್ರು ಸ್ವಲ್ಪ ನಿಯತ್ ಬೇಡವಾ? ಒಬ್ರು ಕಣ್ಣಿಗೆ ಸುಣ್ಣ, ಒಬ್ರು ಕಣ್ಣಿಗೆ ಬೆಣ್ಣೆ ಮಾಡ್ತಾರಲ್ಲ, ಇವತ್ತು ಯಾಕೆ ಹಿಂಗೆ ಇದೇ ಗುಯ್ ಗುಡ್ತಾ ಇರ್ತದೆ. ಅವ್ರು ಎಲ್ಲೆಲ್ಲಿ ಹೋಗ್ತಾರೆ ಎಲ್ಲ ಕಿರಿಕಿರಿ ಸ್ಟಾರ್ಟ್ ಆಗ್ತದೆ. ಅಂದರೆ ನೋಡಿ, ಮಾನಸಿಕವಾಗಿ ದೈಹಿಕವಾಗಿ ವ್ಯತ್ಯಾಸ ಆಗ್ತಕ್ಕಂತಹ ಈ ಬೆಳವಣಿಗೆ ಇವತ್ತು ಎಷ್ಟೋ ಲಕ್ಷಾಂತರ ಮನೆಗಳು ನಡೀತಕ್ಕಂಥದ್ದು ಬಗ್ಗೆ ನಾವು ಕೇಳ್ಪಟ್ಟಿದ್ದೀವಿ, ನೋಡ್ತಾ ಇದ್ದೀವಿ ಕೂಡ. ಆದರೆ ಇದರ ಮೂಲ ಕಾರಣಗಳು ತಗೊಂಡಾಗ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಲೆಕ್ಕಾಚಾರಗಳು ಉಲ್ಟಾ ಆಗಿರ್ತಕ್ಕಂಥದ್ದು ನಮಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅದು ಏನೇ ಇದ್ರೂ ಕೂಡ ಇವತ್ತು ನಾವು ತೋರಿಸ್ತಕ್ಕಂಥ ಒಂದು ದಿವ್ಯ ಅಸ್ತ್ರ ಏನಿದೆ, ಆ ದಿವ್ಯ ಅಸ್ತ್ರದಿಂದ ನೀವು ಇಂಥ ಎಲ್ಲ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡ್ಕೋಬೋದು. ಯಾಕಂದರೆ ಮನೆಯಿಂದನೇ ಶುರು ಆಗಿರ್ತಕ್ಕಂತಹ ಈ ಭಿನ್ನಾಭಿಪ್ರಾಯಗಳ ಗಲಾಟೆಗಳು, ಜಗಳ, ಕದನಗಳು ನಮಗೆ ಮಾನಸಿಕವಾಗಿ ತೇಜೋವಧೆ ಮಾಡ್ತಾ ಇದೆ ಅಂತಂದಾಗ ಅದನ್ನು ಮನೆಯಿಂದನೇ ನಾವು ಸರಿ ಮಾಡ್ಕೊಳ್ತಕ್ಕಂಥ ಒಂದು ವಿಧಾನ ಇದೆಯಲ್ಲ, ಆ ವಿಧಾನ ನಿಮ್ಮ ಎಲ್ಲ ರೀತಿಯಾಗಿರ್ತಕ್ಕಂಥ ತೊಂದರೆಗಳನ್ನು ಕೂಡ ನಿವಾರಣೆ ಮಾಡ್ತದೆ. ಅದು ಏನಪ್ಪ ಅಂತಂದರೆ ಭಾಳ ವಿಶೇಷವಾಗಿ ನಿಮಗೆಲ್ಲ ಗೊತ್ತಿದೆ ಆ ಪದಾರ್ಥ. ಆದರೆ ಮನೆಯಲ್ಲಿ ಹೆಚ್ಚು ಬಳಕೆ ಮಾಡಲ್ಲ, ಅದನ್ನು ತುಂಬ ಅಪರೂಪವಾಗಿ ಬಳಕೆ ಮಾಡ್ತೀವಿ. ಅದರಲ್ಲಿ 2 ಭಾಗ ಇದೆ. ಆ 2 ಭಾಗದಲ್ಲಿ ಒಂದು ಭಾಗವನ್ನು, ಒಂದು ಬಣ್ಣದ ಭಾಗವನ್ನು ನಾವು ಮನೇಲಿ ಹೆಚ್ಚಾಗಿ ಬಳಕೆ ಮಾಡ್ತೀವಿ, ಇನ್ನೊಂದು ಭಾಗವನ್ನು ನಾವು ಬಳಕೆ ಮಾಡಲ್ಲ. ಅದನ್ನು ಬಳಕೆ ಮಾಡ್ಕೊಳ್ತಕ್ಕಂಥದ್ದೇ ಹೆಚ್ಚಾಗಿ ಆಧ್ಯಾತ್ಮಿಕವಾಗಿ. ಅಲ್ಲಿಗೆ ಆ ಆಧ್ಯಾತ್ಮಿಕ ಸ್ವರೂಪ ಆಗಿರ್ತಕ್ಕಂತಹ ದೈವಾಂಶ ಇರತಕ್ಕಂತಹ ಒಂದು ಶಕ್ತಿ ದೇವತೆಯ ಒಂದು ಶಕ್ತಿ ಸ್ವರೂಪನಾಗಿರ್ತಕ್ಕಂತಹ ಕಾಲಭೈರವನ ಅಂಶ ಇರತಕ್ಕಂಥ ಆ ಒಂದು ವಸ್ತು ಯಾವುದಪ್ಪ ಅಂದರೆ ಅದು ಬಿಳಿ ಸಾಸಿವೆ. ಇದನ್ನು ಹಳದಿ ಸಾಸಿವೆ ಅಂತ ಕೂಡ ನಾವು ಕರಿತೀವಿ. ನಮ್ಮನೇಲಿ ನಾವು ಕಪ್ಪು ಸಾಸಿವೆ ಯೂಸ್ ಮಾಡ್ತೀವಿ. ಯಾವುದಕ್ಕೆ? ಒಗ್ಗರಣೆಗೆ. ಇದಕ್ಕೆ ಚಟಪಟ ಚಟಪಟ ಅಂತ ಬರ್ತೈತೆ, ಒಗ್ಗರಣೆ ಹಾಕ್ಬಿಟ್ಟು ಗಮ್ ಅಂತ ಬರ್ತದೆ. ಆದರೆ ಇದನ್ನು ನಾವು ಯೂಸ್ ಮಾಡೋದಿಲ್ಲ. ಇದನ್ನು ಯೂಸ್ ಮಾಡೋದು ಯಾವುದು? ಜಾಸ್ತಿ ಆಧ್ಯಾತ್ಮಿಕವಾಗಿ ಪೂಜೆ ಪುನಸ್ಕಾರ ಹೋಮಗಳು ತೊಗೊಂಡಾಗ ಅದನ್ನು ಯೂಸ್ ಮಾಡ್ತೀವಿ. ಯಾಕೆ ಬಿಳಿ ಸಾಸಿವೆಯನ್ನು ನಾವು ಯಾಕೆ ಯೂಸ್ ಮಾಡ್ತೀವಿ, ಅಥವಾ ಹಳದಿ ಸಾಸಿವೆನ ನಾವು ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಅದರಲ್ಲಿ ದೈವಾಂಶ ಇರ್ತಕ್ಕಂಥ ಒಂದು ಶಕ್ತಿ ಇದೆ. ಅದರಲ್ಲಿ ವಿಶೇಷವಾಗಿ ಕಾಲಭೈರವನ ಒಂದು ಶಕ್ತಿ ಇರ್ತಕ್ಕಂಥ ಒಂದು ದಿವ್ಯ ಅಸ್ತ್ರ ಅಂದರೆ ಅದು ತಪ್ಪಾಗಲಾರ. ಯಾಕಂದರೆ ಎಷ್ಟೋ ವಸ್ತುಗಳು ನಾವು ನೋಡಿರ್ತೀವಿ, ಕೇಳಿರ್ತೀವಿ, ಬಳಕೆ ಮಾಡ್ಕೊಳ್ತಾ ಇರ್ತೀವಿ. ಆದರೆ ಅದರ ಒಳಗಿರ್ತಕ್ಕಂಥ ರಹಸ್ಯಗಳು ನಮಗೆ ಗೊತ್ತಾಗೋದಿಲ್ಲ, ಅದರ ಪ್ರಾಮುಖ್ಯತೆ ಮಹತ್ವಗಳು ನಮಗೆ ಗೊತ್ತಾಗೋದಿಲ್ಲ. ಆದರೆ ಈ ದಿವ್ಯ ಅಸ್ತ್ರವನ್ನು ನಾವು ಬಳಕೆ ಮಾಡ್ಕೊಳ್ತಕ್ಕಂಥ ಲೆಕ್ಕ ತಗೊಂಡಾಗ ಇದನ್ನು ಬಹುಶಃ ಎಲ್ಲ ಧಾರ್ಮಿಕ ಕ್ರಿಯೆಗಳಲ್ಲಿ ಉಚ್ಚಾಟನೆ ಕ್ರಿಯೆಗಳಿಗೆ ಬಳಕೆ ಮಾಡ್ಕೊಳ್ತಾರೆ. ಯಾವುದಕ್ಕೆ? ಉಚ್ಚಾಟನೆ ಕ್ರಿಯೆಗಳಿಗೆ ಬಳಕೆ ಮಾಡ್ಕೊಳ್ತಾರೆ. ಅಲ್ಲಿಗೆ ಆ ಉಚ್ಚಾಟನೆ ಕ್ರಿಯೆಗೆ ಬಳಕೆ ಮಾಡ್ಕೊಳ್ತಾರೆ ಅಂತಂದಾಗ ಅದರಿಂದ ಉಚ್ಚಾಟನೆ ಆಗುತ್ತೆ ಅಂತಕ್ಕಂಥದ್ದು ಈಗಾಗಲೇ ಪ್ರೂವ್ ಆಗೋಗಿದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟ ನಮಗೆ ಗೊತ್ತಾಗ್ತದೆ.
ಯಾವುದೇ ಒಂದು ಗ್ರಾಚಾರಗಳಾಗಿರ್ಬೋದು, ಯಾವುದೇ ಒಂದು ದುಶ್ಶಕ್ತಿಗಳಾಗಿರ್ಬೋದು, ಅಥವಾ ಯಾವುದೇ ಒಂದು ನಕಾರಾತ್ಮಕ ಶಕ್ತಿಗಳಾಗಿರ್ಬೋದು, ಒಬ್ಬ ವ್ಯಕ್ತಿಯ ಒಂದು ಆರ ಮೇಲೆ ಕೆಲಸ ಮಾಡಿದಾಗ ಅವನಿಗೆ ಮಾನಸಿಕವಾಗಿ ದೈಹಿಕವಾಗಿ ಕೆಲಸ ಮಾಡುತ್ತೆ ಅನ್ನೋದು ಈಗಾಗಲೇ ಪೂರ್ವವಾಗಿರ್ತಕ್ಕಂಥ ಒಂದು ಸತ್ಯ. ಆಗಿದ್ದಾಗ ಆ ನಕಾರಾತ್ಮಕ ಶಕ್ತಿಗಳು ಯಾವುದೇ ರೂಪದಲ್ಲಿರಲಿ ಅದನ್ನು ನಾವು ಬಿಳಿ ಸಾಸಿವೆ ಮುಖಾಂತರ ಬಹಳ ನೀಟಾಗಿ ತೆಗಿಬೋದು. ಆದರೆ ಇವತ್ತು ಅದಕ್ಕೆ ಏನು ಹೋಮ ಮಾಡಬೇಕಾ, ಬಟನ್ ಕರೆಸ್ಬೇಕಾ, ಎಲ್ಲ ಪೂಜೆ ಸಾಮಾನು ತರಬೇಕಾ, ಇವೆಲ್ಲ ಇಲ್ಲಿಂದ ತರೋಣ ಅಂತ ನೀವು ಕೇಳ್ಬೋದು. ಖಂಡಿತ ಇಲ್ಲ. ಇದಕ್ಕೆಲ್ಲ ಯಾವ ಬಟನ್ ಕರೆಸ್ಬೇಕಾಗಿಲ್ಲ, ಯಾವ ಪುರೋಹಿತನ ಕರೆಸಬೇಕಾಗಿಲ್ಲ, ಯಾವ ಹೋಮನೂ ಮಾಡಬೇಕಾಗಿಲ್ಲ. ಬಹಳ ಸರಳ ಸುಲಭವಾಗಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅದನ್ನು ನೀವು ಮಾಡ್ಕೊಂಡ್ರೆ ಸಾಕು. ಅಲ್ಲಿ ಹೋಮ ಪೂಜೆಯಲ್ಲಿ ಎಂತಹ ಒಂದು ಎಫೆಕ್ಟ್, ಎಂತಹ ಒಂದು ಪ್ರಭಾವ ಇರುತ್ತೋ ಅದಕ್ಕಿಂತ 10ರಷ್ಟು ಪ್ರಭಾವವನ್ನು ನೀವು ದಿನ 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 ಮಾಡ್ಕೊಳ್ತಕ್ಕಂಥ ಲೆಕ್ಕಾಚಾರ ತಗೊಂಡಾಗ ಅಷ್ಟೇ ಪ್ರಭಾವಿತವಾಗಿ ಇದು ಕೆಲಸ ಮಾಡ್ತದೆ. ಏನಪ್ಪ ಅಂತಂದರೆ ಭಾಳ ವಿಶೇಷವಾಗಿ ನೀವೇನು ಮಾಡಬೇಕು, ಒಂದು ಬೌಲನ್ನೋದಕ್ಕಿಂತ ನೀವು ಧೂಪವನ್ನು ಎಲ್ಲರ ಮನೇಲೂ ಹಾಕ್ತೀರ. ಆ ಧೂಪದ ಕುಂಡವನ್ನು ತೊಗೊಂಡು ನೀವೇನು ಮಾಡಬೇಕು, ಫಸ್ಟು ಧೂಪದ ಬದಲಾಗಿ ನೀವು ಕೆಂಡವನ್ನು ಮಾಡಿಕೊಂಡು ಆ ಕೆಂಡಕ್ಕೆ ಒಂದಷ್ಟು ಧೂಪವನ್ನು ಹಾಕಿ ಆ ಧೂಪಕ್ಕೆ ನೀವೇನು ಮಾಡಬೇಕು, ಭಾಳ ವಿಶೇಷವಾಗಿ ಒಂದು ಸ್ವಲ್ಪ ಈ ಬಿಳಿಸ ತೆಗೆದು ಅದನ್ನೆಲ್ಲ ಉದಿಸ್ಬಿಟ್ಟು ನೀವೇನು ಮಾಡಬೇಕು, ಮನೆಯೆಲ್ಲ ಇಟ್ಕೊಂಡ್ಬರ್ಬೇಕು. ಮನೆ ಸಂಧಿಗೊಂದು ಈಗಾಗಲೇ ಭಾಳಷ್ಟು ಕಾರ್ಯಕ್ರಮ ಹೇಳ್ಕೊಟ್ಟಿದ್ದೀನಿ. ಯಾವುದೇ ದುಷ್ಟಶಕ್ತಿಗಳು, ಯಾವುದೇ ನಕಾರಾತ್ಮಕ ಶಕ್ತಿಗಳು ಎಲ್ಲಿರುತ್ತೆ ಅಂದರೆ ಮನೆಯ ಮೂಲೆ ಗೋಡೆಗಳು ಅಡಗಿರುತ್ತೆ ಅಂತೇಳಿ, ಅಥವಾ ಟಾಯ್ಲೆಟ್ ಬಾತ್ರೂಮ್ಗಳಲ್ಲಿ ಅಡಗಿರುತ್ತೆ ಅಂತ ನಿಮ್ಗಾಗಲೇ ಹೇಳ್ಕೊಟ್ಟಿದ್ದೀನಿ. ಇವತ್ತು ಎಷ್ಟೋ ಜನ ಕಾರ್ಯಗಳು ಮಾಡಿ ನೀವು ಹೇಳಿದ್ದು ಸತ್ಯ. ನಾವು ಈ ಥರ ಒಂದು ಪ್ರೋಗ್ರಾಮ್ಗಳು ಮಾಡ್ಕೊಂಡಾಗ, ನೀವು ಹೇಳಿದಂತಹ ಒಂದು ತಂತ್ರಗಳನ್ನ ಮಾಡ್ಕೊಂಡಾಗ ತುಂಬ ನಾವು ನಿರ್ಲಿಪ್ತವಾಗಿದ್ದೀವಿ, ತುಂಬ ಖುಷಿಯಾಗಿದ್ದೀವಿ. ನಮ್ಮಲ್ಲಿ ಏನೋ ಒಂದು ರಿಲ್ಯಾಕ್ಸೇಷನ್ ಆಗಿದೆ ಅಂತಕ್ಕಂಥ ಬಗ್ಗೆ ಭಾಳ ಜನ ವೀಕ್ಷಕರು ಮಾಹಿತಿ ಕೊಡ್ತಾ ಇದ್ದೀರಾ. ಅದಕ್ಕೆ ಇವತ್ತು ಈ ಥರ ಒಂದು ನಡೀತಾ ಇದೆ ಅನ್ನೋದಕ್ಕೋಸ್ಕರ ಒಂದಷ್ಟು ಮೆಸೇಜ್ ಬಂದಾಗ ಈ ಸಬ್ಜೆಕ್ಟ್ ತೊಗೊಂಡು ಬಂದು ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಇವತ್ತು. ಅದಕ್ಕೆ ಹೋಮ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ. ನೀವು ಧೂಪ ಆಗ್ತಕ್ಕಂತಹ ಒಂದು ಇದಕ್ಕೇ ಒಂದು ಕೆಂಡ ಮಾಡಿಕೊಂಡು ಒಂದು ಸ್ವಲ್ಪ ಧೂಪ, ನಾನು ಹೇಳಿದ್ದೀನಿ ಈಗಲೇ 37 ಗಿಡಮೂಲಿಕೆ ಇರತಕ್ಕಂತಹ ಧೂಪಗಳು, ಅದನ್ನು ಬಳಕೆ ಮಾಡ್ಕೊಳ್ಳಿ ಹೆಚ್ಚಾಗಿ ಅಂತೇಳಿ. ಆ ಧೂಪಕ್ಕೆ ನೀವು ಒಂದಷ್ಟು ಬಿಳಿ ಸಾಸಿವೆ ತಗೊಂಡಾಗ ಇದು ಚಟಪಟ 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 ಅಂತೇಳಿ ಸಿಡಿಯೋಕ್ಕೆ ಸ್ಟಾರ್ಟ್ ಆಗ್ತದೆ. ಆ ಒಂದು ಹೊಗೆ ಎಲ್ಲ ಕಡೆ ನೀವು ತೋರಿಸ್ಕೊತಾ ಬರಬೇಕು. ಎಲ್ಲ ದಿಕ್ಕುಗಳು, ಈಶಾನ್ಯ, ಪೂರ್ವ, ಆಗ್ನೇಯ, ದಕ್ಷಿಣ, ನೈಋತ್ಯ, ಪಶ್ಚಿಮ, ವಾಯುವ್ಯ, ಈ ಎಲ್ಲ ದಿಕ್ಕುಗಳಲ್ಲೂ ಕೂಡ ನೀವು ತೋರಿಸ್ಕೊಳ್ತಾ ಬಂದು ಟಾಯ್ಲೆಟು, ಬಾತ್ರೂಮ್ ಎಲ್ಲ ಕಡೆ ತೋರಿಸ್ತಾ ಬರಬೇಕು. ಇದು ಎಸ್ಪೆಷಲಾಗಿ ಯಾವತ್ತು ಮಾಡಬೇಕು ಅಂದರೆ ಭಾಳ ವಿಶೇಷವಾಗಿ ಹುಣ್ಣಿಮೆ ಅಮಾವಾಸ್ಯೆಗಳು ಮಾಡಬೇಕು. ಯಾಕಂದರೆ ಯಾವುದೇ ನಕಾರಾತ್ಮಕ ಶಕ್ತಿಗಳ ಪ್ರಭಾವಗಳು ಹೆಚ್ಚಾಗ್ತಕ್ಕಂಥದ್ದು ಹುಣ್ಣಿಮೆ ಅಮಾವಾಸ್ಯೆ ದಿವಸ. ಅದಕ್ಕೆ ಭಾಳ ಜನ ಏನು ಮಾಡ್ತಾರೆ ಅಂದರೆ ಆ ಹುಣ್ಣಿಮೆ ಅಮಾವಾಸ್ಯೆ ದಿವಸ ತುಂಬ ಹುಚ್ಚುಚ್ಚಾಗಿ ಆಡ್ತಿರ್ತಾರೆ. ಇಲ್ಲ, ನನಗೆ ಅದು ಬಂದರೆ ಆಗೋದಿಲ್ಲ, ಆ ಟೈಮ್ ಬಂದಾಗ ನನಗೆ ಯಾಕೋ ತುಂಬ ವ್ಯತ್ಯಾಸಗಳಾಗ್ತದೆ, ನಮ್ಮಲ್ಲಿ ಭಾಳಷ್ಟು ಬದಲಾವಣೆಗಳಾಗುತ್ತೆ ಮಾನಸಿಕವಾಗಿ ದೈಹಿಕವಾಗಿ ಅಂತ ಹೇಳ್ತಾರೆ. ಕಾರಣ ಏನು ಅಂದರೆ ಆ ಪ್ರಭಾವಗಳು ಆ ಜಾಗದಲ್ಲಿ, ಅಂಥ ಒಂದು ಸಂದರ್ಭದಲ್ಲಿ, ಅಂಥ ಒಂದು ಸಮಯದಲ್ಲಿ ಅತಿ ಹೆಚ್ಚಾಗಿ ಕೆಲಸ ಮಾಡೋದ್ರಿಂದ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಆ ಡಿಸ್ಟರ್ಬೆನ್ಸ್ ಎಫೆಕ್ಟ್ ನಮ್ಗೆ ಗೊತ್ತಾಗ್ತದೆ. ಅದಕ್ಕೆ ಅಮಾವಾಸ್ಯೆ ಪೌರ್ಣಿಮೆ ಬಂದ ದಿವಸ ಭಾಳ ಜನಕ್ಕೆ ತುಂಬ ತೊಂದರೆಗಳಾಗ್ತಿರ್ತದೆ. ಅದಕ್ಕೆ ಆ ಪರ್ಟಿಕ್ಯುಲರ್ ಟೈಮಲ್ಲಿ ನಾವು ಇದನ್ನು ಬಳಕೆ ಮಾಡೋದ್ರಿಂದ ಈ ಕಾಲಭೈರವನ ಅಂಶ ಆಗಿರ್ತಕ್ಕಂತಹ, ಈ ಆಧ್ಯಾತ್ಮಿಕ ಶಕ್ತಿ ಇರತಕ್ಕಂತಹ ಬಿಳಿ ಸಾಸಿವೆಯನ್ನು ಬಳಕೆ ಮಾಡ್ಕೊಳ್ಳೋ ಮುಖಾಂತರ ನಾವು ಎಲ್ಲ ರೀತಿಯಾಗಿರ್ತಕ್ಕಂಥ ದೋಷಗಳನ್ನು ಕೂಡ ನಾವು ಪರಿಹಾರ ಮಾಡ್ಕೋಬೋದು. ಇದರೊಳಗೆ ಇನ್ನೂ ಒಂದು ಅದ್ಭುತವಾದಂಥ ಒಂದು ಶಕ್ತಿ ಇದೆ. ಅದು ಯಾವುದು ಅಂದರೆ ಬಿಳಿ ಸಾಸಿವೆ ದೀಪ. ನೋಡಿ, ಬಿಳಿ ಸಾಸಿವೆ ದೀಪವನ್ನು ಹಚ್ಚೋ ಮುಖಾಂತರ ಯಾವೆಲ್ಲ ಪರಿಣಾಮಗಳನ್ನು, ಯಾವೆಲ್ಲ ಪ್ರಭಾವಗಳನ್ನು ನಾವು ಗುರುತಿಸ್ಬೋದು, ಯಾವ ಒಂದು ಶಕ್ತಿಯನ್ನು ನಾವು ಓಡಿಸ್ಬೋದು, ಯಾವ ಒಂದು ದುಷ್ಟಶಕ್ತಿಯನ್ನು ಓಡಿಸ್ಬೋದು ಅನ್ನೋದ್ರ ಬಗ್ಗೆ ಅದ್ಭುತವಾದಂಥ ಒಂದು ಪರಿಹಾರ ಇದೆ, ಬಿಳಿ ಸಾಸಿವೆ ದೀಪ. ಭಾಳಷ್ಟು ಜನ ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ. ಆದರೆ ನಮ್ಮ ಕಾರ್ಯಕ್ರಮ ಮುಖಾಂತರ ಭಾಳ ಅದ್ಭುತವಾಗಿರ್ತಕ್ಕಂಥ ಮಾಹಿತಿ ನಿಮಗೆ ಕೊಡ್ತೀವಿ. ಮನೆಯಲ್ಲಿ ಯಾವುದೇ ಸಣ್ಣ ಪುಟ್ಟ ಜಗಳನ್ನ ಹಿಡಿದು ಯಾವುದೇ ಸಾಂದರ್ಭಿಕವಾದಂಥ ಜಗಳಗಳನ್ನು ಹೊರತುಪಡಿಸಿ ನಾವು ಯಾವುದೋ ಒಂದು ಕ್ಷುಲ್ಲಕ ಕಾರಣಗಳಿಗೆ ಆಗಾಗ ನಡೀತಾ ಇದೆ ಅಂದಾಗ ಮನಸ್ಸು ಮತ್ತು ದೈಹಿಕವಾಗಿ, ಮಾನಸಿಕವಾಗಿ ನಮ್ಮಲ್ಲಿ ಹಲವಾರು ಸಮಸ್ಯೆಗಳನ್ನ ನಾವು ಫೇಸ್ ಮಾಡಿಬಿಡ್ತೀವಿ. ಆ ರೀತಿ ಇದ್ದಾಗ ಮನೆಯೇ ಮಂತ್ರಾಲಯ ಅಂತ ಹೇಳ್ತೀವಿ ನಾವು. ಮನೆಯೇ ಮಂತ್ರಾಲಯದಲ್ಲಿ ಈ ರೀತಿ ಜಗಳಗಳು ಕದಗಳು ನಡೆದಾಗ ಆ ಮನೆಯ ಮಂತ್ರದಲ್ಲಿ ಆ ಭಗವಂತ ಹೇಗೆ ಸ್ಥಾಪಿತ ಆಗ್ತಾನೆ, ಆ ಲಕ್ಷ್ಮಿ ಹೇಗೆ ಸ್ಥಾಪಿತ ಆಗ್ತಾಳೆ, ಈ ಜಗಳ ಕದನ ನೋಡೋಕ್ಕಾಗದೆ ಇರ್ತಕ್ಕಂಥ ದೈವಗಳೆಲ್ಲ ಮನೆ ಬಿಟ್ಟು ಹೊಡೋಗ್ತಾರೆ. ಇದಾಗಬಾರ್ದು ಅಂತಂದರೆ ನಾವು ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೊಗೊಳ್ಬೇಕು ಅಂತೇಳಿ ನಮ್ಮ ಹಿರಿಯರು ಹಾಕೊಡತಕ್ಕಂಥ ಒಂದು ದೈವಿಕವಾದಂಥ ಒಂದು ವಸ್ತು ಯಾವುದಪ್ಪ ಅಂದರೆ ಅದು ಬಿಳಿ ಸಾಸಿವೆ. ಈ ಬಿಳಿ ಸಾಸಿವೆಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಮಂತ್ರ ಇದೆ, ಆ ಉಚ್ಚಾಟನ ಮಂತ್ರ. ಆ ಉಚ್ಚಾಟನ ಮಂತ್ರ ಜೊತೆಗೆ ಇದೆಲ್ಲ ಯಾವುದು ಮಾಡ್ಲಿಕ್ಕೆ ಬರಲ್ಲ, ನಮಗೆ ಮಂತ್ರತಂತ್ರ ಹೇಳಿಕ್ಕೆ ಬರಲ್ಲ, ಹಾಗೆ ಹೀಗೆ ಅಂತ ಹೇಳ್ತಕ್ಕಂಥ ಎಲ್ಲರೂ ಜನ ಏನು ಮಾಡಬೇಕು ಅಂದರೆ ಬಿಳಿ ಸಾಸಿವೆ ದೀಪವನ್ನು ಹಚ್ಚಬೇಕಾಗ್ತದೆ. ಒಂದು ಕೆಂಪು ಬಟ್ಟೆ ತಗೊಳ್ಳಿ. ಕೆಂಪು ಬಟ್ಟೆ ತಗೊಂಡು ಅದಕ್ಕೆ ಒಂದಷ್ಟು ಬಿಳಿ ಸಾಸಿವೆಯನ್ನು ಹಾಕೊಳ್ಳಿ. ಒಂದಿಷ್ಟು ಹಾಕೊಳ್ಳಿ. ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪವನ್ನು ಮಿಕ್ಸ್ ಮಾಡಿ. ತುಪ್ಪವನ್ನು ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಪಚ್ಚೆ ಕರ್ಪೂರ ಮಿಕ್ಸ್ ಮಾಡಿ.
ಪಚ್ಚ ಕರ್ಪೂರ ಮಿಕ್ಸ್ ಮಾಡಿಬಿಟ್ಟು ನೀವೇನು ಮಾಡಬೇಕು, ಒಂದು ಮಣ್ಣಿನ ದೀಪ ತಗೊಂಡು ಮಣ್ಣಿನ ದೀಪಗೆ ಏನು ಮಾಡಿ ಇದನ್ನು ಒಂದು ಗಂಟು ಕಟ್ಟಿಬಿಟ್ಟು, ಅಂದರೆ ಆ ಬಟ್ಟೆ ಗಂಟಲ್ಲಿ ಇದೆಲ್ಲ ಹಾಕಿ ಗಂಟನ್ನು ಕಟ್ಟಿಬಿಟ್ಟು ಆ ಒಂದು ದೀಪಕ್ಕೆ ಇದನ್ನು ಹಾಕಿ ನೀವೇನು ಮಾಡಬೇಕು, ಬೇವಿನ ಎಣ್ಣೆನ ಅದಕ್ಕೆ ಹಾಕಿ ದೀಪ ಹಚ್ಚಬೇಕು. ನೋಡಿ, ಬೇವಿನ ಎಣ್ಣೆ ಬಗ್ಗೆ ಇಂದಿನ ಕಾರ್ಯಕ್ರಮ ಕೂಡ ನಿಮಗೆ ಮಾಹಿತಿ ಕೊಟ್ಟಿದ್ದೇನೆ. ಎಂಥದ್ದೇ ದುಷ್ಟಶಕ್ತಿ, ಎಂಥದ್ದೇ ಮಾಟ ಮಂತ್ರ, ಎಂಥದ್ದೇ ಆದಂಥ ಒಂದು ನಕಾರಾತ್ಮಕ ಶಕ್ತಿಗಳು ಓಡಿಸುವಂಥ ಶಕ್ತಿ ಆ ಒಂದು ಎಣ್ಣೆಗಿದೆ ಅಂತೇಳಿ. ಇದ್ರ ಜೊತೆಗೆ ಇಲ್ಲಿ ಕಾಲಭೈರವ ಅಂಶ ಆಗಿರ್ತಕ್ಕಂತಹ ಈ ಒಂದು ಬಿಳಿ ಸಾಸಿವೆ ಸೇರ್ಕೊಳ್ತು ಅಂದ್ಕೊಳ್ಳಿ, ಅಲ್ಲಿಗೆ ದುರ್ಗಾ ಮತ್ತು ಕಾಲಭೈರವನ ಸಂಯೋಗ ಆಯಿತು ಅಂತ ಅರ್ಥ. ಅಲ್ಲಿಗೆ ಆ ದುರ್ಗಾ ಕಾಲಭೈರವನ ಸಂಯೋಗ ಆಗಿ ಆ ದೀಪದ ಒಂದು ಮೂಲಕ ನಾವು ದೀಪವನ್ನು ಹಚ್ಚಿ ಅದನ್ನು ಈಶಾನ್ಯ ಭಾಗದಲ್ಲಿ ಹಚ್ಚಿ ಪೂಜೆ ಮಾಡೋದ ಮುಖಾಂತರ ಅಲ್ಲಿರ್ತಕ್ಕಂಥ ಯಾವುದೇ ನಕಾರಾತ್ಮಕ ಶಕ್ತಿಗಳು ನಿಮಗೆ ಯಾವತ್ತೂ ತಡೆಯೋದಿಲ್ಲ, ಅದು ಯಾವತ್ತೂ ಉಳಿಯೋದಿಲ್ಲ. ಅಲ್ಲಿ ಅದು ಆದಷ್ಟು ಹೋಗ್ತದೆ. ಇದನ್ನು ದೃಷ್ಟಿ ಆದಾಗ ಅಥವಾ ಯಾರೋ ಬಂದು ಕಣ್ಣಾಗ್ದಾಗ ಅಥವಾ ಜಗಳ ಕದ್ದಾದಾಗ ಮಾಡ್ಕೊಳ್ಳೋಣ ಅನ್ನೋ ಲೆಕ್ಕಾಚಾರ ಬೇಡ. ಯಾಕಂದರೆ ಆರೋಗ್ಯವೇ ಭಾಗ್ಯ ಅಂತೀವಿ, ಎಲ್ಲರೂ ಸಂದೇಶ ಸಾರ್ತಿದ್ದಿರುತ್ತೆ ಪ್ರಪಂಚದಾದ್ಯಂತ. ನಮಗೆ ಅನಾರೋಗ್ಯ ಬಂದಾಗ ಆರೋಗ್ಯ ಸಂಪಾದನೆ ಮಾಡಬೇಕು ಅನ್ನೋ ಲೆಕ್ಕಾಚಾರ ಇವತ್ತು ಬಂದ್ಬಿಟ್ಟಿದೆ ನಮ್ಮಲ್ಲಿ. ಅದಾಗಬಾರ್ದು. ನಮಗೆ ಅನಾರೋಗ್ಯ ಬರೋಕ್ಕಿಂತ ಮುಂಚೆನೇ ನಾವು ಆರೋಗ್ಯವಾಗಿರಬೇಕು, ಅವಾಗ ಯಾವ ಅನಾರೋಗ್ಯ ನಮಗೆ ಕಾಡೋದಿಲ್ಲ. ಹಾಗೆಯೇ ಯಾವುದೋ ಒಂದು ತೊಂದರೆಗಳಾಗುತ್ತೆ ಆದಮೇಲೆ ನೋಡ್ಕೊಳ್ಳೋ ಅಂತಕ್ಕ ಮನಸ್ಥಿತಿ ನಮ್ಮಲ್ಲಿ ಎಲ್ಲರಿಗೂ ಇರೋದು. ಅದು ಬೇಡ ನಮಗೆ, ಅದು ಕಾಯುವಂಥ ಸ್ಥಿತಿ ಬೇಡ ನಮಗೆ. ಯಾಕಂದರೆ ಯಾವಾಗ ಯಾವ ಗ್ರಚಾರಗಳು ಕೆಡುತ್ತೆ ಹೇಳೋಕ್ಕಾಗಲ್ಲ. ಅದರಿಂದ ದಿನನಿತ್ಯ ಪ್ರತಿ ಅಮಾವಾಸ್ಯೆಗೆ ನೀವು ಈ ಪ್ರಕ್ರಿಯೆಯನ್ನು ಮಾಡ್ತಾ ಬನ್ನಿ. ಅಥವಾ ತುಂಬ ಆಗ್ತಾಯಿದೆ, ಒಂದು ತಿಂಗಳು ಕಾಯಬೇಕಲ್ಲ ಅನ್ನೋತಕ್ಕಂಥ ಏನು ಮಾಡಬೇಕು ಅಂದರೆ ಶನಿವಾರ ದಿವಸ ಈ ಕಾರ್ಯಕ್ರಮ ಮಾಡಿ. ಏನಿಲ್ಲ, ಬರೀ ಭಾಳ ವಿಶೇಷವಾಗಿ ಇನ್ನೊಂದು ತಂತ್ರ ಅಂತಂದರೆ ನಿಮಗೆ ಒಂದು ಮನೆಯ ಚಿತ್ರ ತೋರಿಸ್ತೀನಿ. ಮನೆ ಅಂದರೆ ನಿಮ್ಮ ಮನೆಯ ಚಿತ್ರ ತಗೊಳ್ಳಿ. ಈ ಮನೆ ಚಿತ್ರ ಈ ರೀತಿ ಏನು ಮಾಡಬೇಕು, ಸುತ್ತಲೂ ಕಾಂಪೌಂಡನ್ನು ಬಿಟ್ಟಿದ್ರೆ ನೀವು ಏನು ಮಾಡಬೇಕು, ಕಾಂಪೌಂಡ್ ಬಿಡಿದ್ರು ಒಳಗಡೆ ಮಾಡ್ಕೊಳ್ಳಿ, ಕಾಂಪೌಂಡ್ ಇರತಕ್ಕಂಥ ಹೊರಗಡೆ ಆಚೆಗಡೆ ಮಾಡ್ಕೊಳ್ಳಿ. ನೀವೇನು ಮಾಡಬೇಕು, ಈಶಾನ್ಯ ಪ್ರಾರಂಭ ಮಾಡಿ ಒಂದು ಇಡಿ ಏನು ಬಿಳಿ ಸಾಸಿವೆನ ಈಶಾನ್ಯಕ್ಕೆ ಇಡಿ, ಒಂದು ಇಡಿ ಇದು ಪೂರ್ವಕ್ಕೆ ಇಡಿ, ಇನ್ನೊಂದು ಇಡಿ ಆಗ್ನೇಯಕ್ಕೆ ಇಡಿ, ಇನ್ನೊಂದು ಇಡಿ ಇಲ್ಲಿ ದಕ್ಷಿಣಕ್ಕೆ ಇಡಿ, ಇನ್ನೊಂದು ನೈಋತ್ಯಕ್ಕೆ ಇಡಿ, ಇನ್ನೊಂದು ತೊಗೊಂಡೋಗಿ ನೀವು ಪಶ್ಚಿಮಕ್ಕೆ ಇಡಿ, ಇನ್ನೊಂದು ವಾಯುವ್ಯಕ್ಕೆ ಇಡಿ, ಇನ್ನೊಂದು ಉತ್ತರಕ್ಕೆ ಇಡಿ. ಈ ರೀತಿ 8 ದಿಕ್ಕುಗಳಲ್ಲಿ ನೀವೇನು ಮಾಡಬೇಕು, ಆ ಒಂದು ಬಿಳಿ ಸಾಸಿವೆಯನ್ನು ಅಲ್ಲಿ ಇಡಬೇಕು. ಯಾವತ್ತು ಅಮಾವಾಸ್ಯೆ ದಿವಸ ಮಾಡಿ ಅಥವಾ ಶನಿವಾರ ದಿವಸ ಮಾಡಿ. ಇದನ್ನು ಇಡಬೇಕಾದಾಗ ಏನು ಮಾಡಬೇಕು ಅಂದರೆ ಒಂದು ಮಂತ್ರ ಇದೆ, ಅದು ಅಘೋರಾಸ್ತ್ರ ಅಂತ ಹೇಳ್ತೇವೆ. ಯಾಕೆ ಉಚ್ಚಾಟನೆಗಳಿಗೆ ಭಾಳ ಸ್ಪಷ್ಟವಾಗಿ ಹೇಳ್ತಕ್ಕಂಥ ಮಂತ್ರ. ಅದೇನೆಂದರೆ ಓಂ ಸ್ಫುರಸ್ಫುರ ಪ್ರಸ್ಫುರ ಪ್ರಸ್ಫುರ ಘೋರ ಘೋರ ತನುರೂಪ ಚಟ ಚಟ ಪ್ರಚಟ ಪ್ರಚಟ ಕಹ ಕಹ ಮಮ ಮಮ ಬಂದ ಬಂದ ಗಾತೆ ಗಾತೆ ಪಟ್ಟು ಸ್ವಾಹ ಅಂತಕ್ಕಂಥ ಈ ಮಂತ್ರವನ್ನು ನೀವು ಹೇಳ್ಕೊಂಡು ನೀವು ಅಲ್ಲೆಲ್ಲ ಇಡ್ತಾ ಬಂದಾಗ ಎಂಥದ್ದೇ ನಕಾರಾತ್ಮಕ ಶಕ್ತಿಗಳು, ಎಂಥದ್ದೇ ದುಷ್ಟಶಕ್ತಿಗಳು ಈ ಒಂದು ಮನೆಯ ಸುತ್ತಮುತ್ತ ಭಾಗದಲ್ಲಿ ಹರಡಿದ್ರೆ, ಓಡಾಡ್ಕೊಂಡಿದ್ರೆ ಅಥವಾ ಆ ಪ್ರಭಾವಗಳು ಇತ್ತು ಅಂದಾಗ ಇದೆಲ್ಲ ಆ ಮಂತ್ರಶಕ್ತಿ ಜೊತೆಗೆ ನಾವು ಈ ಒಂದು ಬಿಳಿ ಸಾಸಿವೆ ಇಟ್ಟು ಮಾಡೋ ಮುಖಾಂತರ ಅದೆಲ್ಲ ತೊಲಗಿ ಹೋಗ್ತದೆ, ನಾಶವಾಗ್ತದೆ. ಯಾವುದು ನಿಮ್ಮ ಮನೆ ಮುಂದೆ ಸುರಿಯಲ್ಲ. ಇನ್ ಕೇಸ್ ಕಾಂಪೌಂಡ್ ಇಲ್ಲ ನಮಗೆ, ಇದು ನಮಗೆ ಮನೆ ಒಳಗಡೆ ಅಂತ ಒಂದು ಬೌಲು, ಪ್ಲಾಸ್ಟಿಕ್ ಬೌಲ್ನಲ್ಲಿ ಏನು ಮಾಡಬೇಕು, ಇದೇ ಥರ ನೀವು 8 ದಿಕ್ಕುಗಳು 8 ಮೂಲೆಗೆ ಮನೆ ಒಳಗಡೆ ಇಟ್ಬಿಟ್ಟು ಇದೇ ಮಂತ್ರವನ್ನು ನೀವು ಉಚ್ಚಾಟನೆ ಮಂತ್ರವನ್ನು ಪ್ರಯೋಗ ಮಾಡಿ ಇಟ್ಕೊಳ್ಳಿ. ಅದು ಉಚ್ಚಾಟನೆ ಮಂತ್ರ ನನಗೆ ಹೇಳಕ್ಕೆ ಬರಲ್ಲ ಅಂತಂದರೆ ನೀವು ಇದನ್ನು ಹಾಗೆ ಇಟ್ಟು ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡೋ ಮುಖಾಂತರ ಕೂಡ ಇದು ಹೋಗ್ತದೆ. ಯಾಕಂದರೆ ಅಂತಹ ಒಂದು ದೈವಿಕ ಶಕ್ತಿ ಇರ್ತಕ್ಕಂತಹ ಇದು ಜೊತೆಗೆ ನಾನು ಆಗ ಹೇಳ್ದಂಗೆ ನೀವು ಬಿಳಿ ಸಾಸಿವೆ ದೀಪವನ್ನು ಕೂಡ ಹಚ್ಚಿ ನೀವು ಈಶಾನ್ಯ ಭಾಗದಲ್ಲಿಟ್ಟು ಪೂಜೆ ಮಾಡೋ ಮುಖಾಂತರ ಇಂತಹ ಯಾವುದೇ ರೀತಿಯಾಗಿರ್ತಕ್ಕ ನಕಾರಾತ್ಮಕ ಶಕ್ತಿಗಳು ನೀವು ಅಳಿಸಾಕ್ಬೋದು. ಈ ಥರ ಮನೆಯಲ್ಲಿ ನೀವು ಯಾವಾಗ ಮಂತ್ರಾಲಯವನ್ನು ಸ್ಥಾಪನೆ ಮಾಡ್ತೀರಿ, ಆ ಮನೆಯಲ್ಲಿ ಯಾವಾಗ ಸುಖ ಸಂತೋಷ ನೆಮ್ಮದಿ ಇರ್ತದೆ, ನೀವು ಹೊರಗಡೆ ಹೋದಾಗಲೂ ಕೂಡ ನಿಮ್ಗೆ ಯಾವ ತೊಂದರೆ ಬರೋಲ್ಲ. ಯಾಕಂದರೆ ಮನೇಲಿರ್ತಕ್ಕಂಥ ನಕಾರಾತ್ಮಕ ಶಕ್ತಿಗಳು ನಿಮ್ಮನ್ನು ಹಿಂಬಾಲಿಸ್ತವಂತೆ. ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದಕ್ಕೆ ಒಂದು ಗಾಡಿ ತೊಗೊಂಡು ಹೋಗ್ತಿದ್ದಾಗ ಹಿಂದ್ಗಡೆ ಯಾರೋ ಒಂದು ಗುದ್ಬಿಟ್ಟು ಜಗಳ ಮಾಡಿಬಿಡ್ತಾನೆ. ಒಂದು ಆಫೀಸ್ಗೆ ಹೋದಾಗ ಅಲ್ಲಿ ಹೋದಾಗ ಯಾರೋ ಜಗಳ ಮಾಡಿಬಿಡ್ತಾರೆ. ಅಥವಾ ಒಂದು ವ್ಯವಹಾರ ಮಾಡಿದಾಗ ಗ್ರಾಹಕರೇ ಜಗಳ ಮಾಡೋಗ್ಬಿಟ್ಟು ತಂದಿಕ್ಬಿಟ್ಟು ಹೋಗ್ಬಿಡ್ತಾರೆ. ಈ ರೀತಿ ಹಲವಾರು ಪ್ರಕ್ರಿಯೆಗಳು ನಮ್ಮ ಮನೆಯಿಂದನೇ ಪ್ರಾರಂಭ ಆಗುತ್ತೆ ಅಂದಾಗ ಇದರ ರಹಸ್ಯ ಗೊತ್ತಿರ್ತಕ್ಕಂಥ ಎಷ್ಟೋ ಜನ ಇವತ್ತು ಬಲಿ ಆಗ್ತಾ ಇದ್ದಾರೆ. ಅದು ಆಗಬಾರ್ದು. ನಾವು ಮನೆಯಲ್ಲಿ ಖುಷಿಯಾಗಿ ನಿದ್ದೆ ಮಾಡಬೇಕು, ಖುಷಿಯಾಗಿ ಬೆಳಗ್ಗೆ ಎದ್ದೇಳಬೇಕು, ಖುಷಿಯಾಗಿ ಟಿಫನ್ ಮಾಡಿ ಖುಷಿಯಾಗಿ ಮನೆ ಆಕಡೆ ಬರಬೇಕು. ಅದು ಒಂದು ಸಕಾರಾತ್ಮಕ ಶಕ್ತಿ. ನೀವು ಯಾವಾಗ ಮನೆಯಲ್ಲೇ ಕಿರಿಕಿರಿ ಮಾಡ್ಕೊಳ್ತೀರಿ, ನೀವು ಹೋಗಿದ ಕಡೆ ಎಲ್ಲ ಕಿರಿಕಿರಿನೇ, ಹೋಗಿದ ಕಡೆ ಎಲ್ಲ ಜಗಳ ಕದನೆಗಳೇ. ಇದು ಎಷ್ಟು ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿದೆ. ಆದರೂ ಕೂಡ ಏನೋ ಗ್ರಾಚಾರ ಸರಿಯಿಲ್ಲ ಬಿಡಿ ಇದೇ ರೀತಿ ಹೇಳ್ಕೊಂಡು ಹೋಗ್ತಿರ್ತಾರೆ ಹೊರತು ಆ ಗ್ರಾಚಾರ ಉತ್ಪತ್ತಿ ಎಲ್ಲಾಯಿತು, ಯಾಕಾಯಿತು, ಇದಕ್ಕೆ ಪರಿಹಾರ ಏನೋ ಒಬ್ಬರೂ ಗೊತ್ತಿರೋದಿಲ್ಲ. ಯಾಕಂದರೆ ಜನ್ಮ ದೋಷಗಳು ಅಂತಕ್ಕಂಥದ್ದು ಪ್ರತಿಯೊಬ್ಬರನ್ನೂ ಕಾಡುತ್ತೆ ವೀಕ್ಷಕರೇ. ಯಾವಾಗ ನಮ್ಮ ನಕಾರಾತ್ಮಕ ಶಕ್ತಿಗಳು ಆಯಾ ದಶಕಾಲಗಳಲ್ಲಿ ಆಕ್ಟಿವೇಟ್ ಆಗ್ತವೆ, ಆಗ ಗ್ರಾಚಾರಗಳು ನಮಗೆ ಗೊತ್ತಿಲ್ಲದೇ ಉತ್ಪತ್ತಿ ಆಗ್ತಿರ್ತವೆ. ನೀವೆಲ್ಲ ತುಂಬ ಚೆನ್ನಾಗಿರ್ತೀರ, ಆ ಗ್ರಾಚಾರಗಳು ಶುರುವಾಯಿತು ಅಂದಾಗ ಎಲ್ಲ ಕಡೆಯಿಂದನೂ ದಾಳಿ ಆಗ್ತದೆ. ಆ ದಾಳಿಗೆ ಸಿಕ್ಕಾಕೊಳ್ತಕ್ಕಂಥ ಮನುಷ್ಯ ಇಡೀ ಜೀವನ ಪೂರ್ತಿ ವರ್ಷಾನುಗಟ್ಟಲೆ ರೀತಿ ನರಳುವಂಥ ಸ್ಥಿತಿ ಬಂದ್ಬಿಡ್ತದೆ. ಅದಕ್ಕೆ ಇವೆಲ್ಲ ದಿವ್ಯ ಅಸ್ತ್ರಗಳು, ಇದನ್ನ ಬಳಕೆ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ.